മലയാമലയിൽ ശബരിമലയിൽ മനസ്സു തേടും. ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ವಾಮಿಗಳೇ, ನಮ್ಮೆಲ್ಲರಿಗೂ ನಿಮ್ಮ ಸನ್ನಿಧಿಗಳಲ್ಲಿ ಗುರುಸ್ವಾಮಿಗಳು ಇರುತ್ತಾರೆ. ಅವರು ನಮಗೆ ಗುರುಸ್ವಾಮಿಗಳು ಎನಿಸಬಹುದು, ಆದರೆ ಅವರು ದೇವರ ಸ್ವರೂಪವನ್ನು ಹೊಂದಿರುತ್ತಾರೆ. ಅವರಿಗೆ ಒಂದು ಶಕ್ತಿ ಇರುತ್ತದೆ. ಕೇವಲ ನೀವು ಗುರುಸ್ವಾಮಿಗಳು ಆಗಬೇಕಂದ್ರೆ ಆಗುವುದಕ್ಕೆ ಬರಲ್ಲ, ಏಕೆಂದರೆ ಅದಕ್ಕೆ ಒಂದು ಸ್ಥಾನವಿದೆ ಮತ್ತು ಶಕ್ತಿ ಇದೆ. ಗುರುಸ್ವಾಮಿ ಎಂದರೆ ಶಬರಿಮಲೆಯ ಶ್ರೇಷ್ಠವಾದಂಥ 18 ಸಿದ್ಧಿಗಳನ್ನು ಅರಿತು ಕೊಂಡಿರಬೇಕು ಮತ್ತು ತತ್ವಮಸಿ ಅರ್ಥವನ್ನು ಹೊಂದಿರಬೇಕು. ಕೆಲವು ಸ್ವಾಮಿಗಳು ಇರುತ್ತಾರೆ, 8 ವರ್ಷ, 7 ವರ್ಷ, 10 ವರ್ಷ, 11 ವರ್ಷ ಹೀಗೆ ಮಾಡಿ ಹಾಕಿದರೆ ಗುರುಸ್ವಾಮಿಗಳಂತ ಅನ್ಕೊಂಡಿರ್ತಾರೆ. ಅಲ್ಲ ಸ್ವಾಮಿ, 18 ವರ್ಷ 18 ಪಡಿಗಳನ್ನು ಯಾರು ವ್ರತವಿದ್ದು ಇರುತ್ತಾರೋ ಅವರೇ ಗುರುಸ್ವಾಮಿ. ಬನ್ನಿ ಸ್ವಾಮಿಗಳೇ, ನಮ್ಮ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ನಡೆದಾಡಿದಂಥ ಪೂರ್ಣ ಬೆಟ್ಟಗಳನ್ನು ಮಹತ್ವವನ್ನು ತಿಳಿಯೋಣ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆಯ ದೊಡ್ಡ ಪಾದ ಎಂದರೆ ನಮ್ಮ ಪಾಪ ಕರ್ಮಗಳು ಗಂಟನ್ನು ತಲೆಯ ಮೇಲೆ ಹೊತ್ತುಕೊಂಡು ಹೋಗುವುದು. ಆ ಪವಿತ್ರವಾದ ಕಾನನ ಹಾದಿ ಎರುಮಲೆಯಿಂದ 42 ಕಿಲೋಮೀಟರ್ ದೂರದ ಕಾನನ ಹಾದಿ ಆ ಭಗವಂತನು ಸಂಚರಿಸುವ ಹಾದಿಯಾಗಿದೆ. ದೊಡ್ಡ ಪಾದದಲ್ಲಿ ಮೊದಲು ಬರುವ ಹಾದಿಯೇ ಎರುಮಲೆಯಿಂದ 4 ಕಿಲೋಮೀಟರ್ ದೂರದಲ್ಲಿರುವ ಬೇರೂರು ತೋಡ ನಂತರ 6 ಕಿಲೋಮೀಟರ್ ಹಾದಿ ಕಾಳಗಟ್ಟಿ ಆಶ್ರಮ ಬರುತ್ತದೆ. ಆ ಪರಮೇಶ್ವರನು ತನ್ನ ಮಗನ ಲೀಲೆಯನ್ನು ಕಂಡು ಮಹಿಷಿಯ ಮರ್ದನ ಕಾರಣದಿಂದ ಸಕಾರಗೊಳಿಸಿ ಆಶೀರ್ವಾದ ಮಾಡಲು ಪರಮೇಶ್ವರನು ತನ್ನ ನಂದಿಯನ್ನು ಒಂದು ಮರಕ್ಕೆ ಕಟ್ಟಿರುತ್ತಾನೆ. ಮಹಿಷಿಯ ಮರ್ದನವೇ ಆವರಿಸಿದಂಥ ಸ್ಥಳವೇ ಈ ಕಾಳಕಟ್ಟಿ ಆಶ್ರಮ. ಆ ನಂದಿಯನ್ನು ಕಟ್ಟಿದಂಥ ಸ್ಥಳ ಕಾಳಕಟ್ಟಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಪವಿತ್ರವಾದ ಅಳುದಾ ನದಿಯಲ್ಲಿ ಮಿಂದು ಕಲ್ಲನ್ನು ತೆಗೆದುಕೊಂಡು ಯಾತ್ರೆಯನ್ನು ಮುಂದುವರಿಸುತ್ತಾರೆ. ಅಂದರೆ ಮಹಿಷಿ ಮತ್ತೆ ಹುಟ್ಟಿ ಬರ್ತಾಳಂತ. ಅದಕ್ಕೆ ಭಗವಂತನು ದೊಡ್ಡದಾದ ಬಂಡೆಯನ್ನು ಮಹಿಷಿ ಮೇಲೆ ಒಗೆಯುತ್ತಾನೆ. ಅದಕ್ಕೆ ಕಲ್ಲಿಡಂ ಕುಂಡ್ರಂ ಎನ್ನುತ್ತಾರೆ. ನಂತರ ಬರುವುದೇ ಬೆಟ್ಟದ ಇಂಚಿಪುರಂ ಕೋಟೆ, ನಂತರ ಮುಕ್ಕೋಳಿ ಎಂದು ಈ ಬೆಟ್ಟ. ಕೆಲವು ಯಾತ್ರಿಕರು ಆಶ್ರಯ ಮಾಡಿಕೊಂಡು ಹೋಗುವ ಸ್ಥಳವೇ ಈ ಮುಕ್ಕೋಳಿ ಸ್ಥಳ. ಕಾಡು ಅಂದರೆ ಪ್ರಾಣಿ ಪಕ್ಷಿಗಳು ಇರುವಂಥ ಜಾಗ. ಆ ಮುಕ್ಕೋಳಿಯ ನಂತರವೇ ಕರಿಮಲೆ ಎಂದರೆ ಗಜವನ ಮೂಲ ಸ್ಥಾನವೇ ಈ ಕರಿಮಲೆ. ಹತ್ತಿ ಇಳಿದಾಗ ನಮ್ಮ ಜೀವನವು ಸಾರ್ಥಕ ಎನಿಸುತ್ತದೆ. ಇನ್ನೇನು ಭಗವಂತನ ಕಲಿಯುಗ ವರದನನ್ನು ಹತ್ತಿರವಾಗುತ್ತೇವೆ. ಆ ಕರಿಮಲೆ ದಾಟಿದ ನಂತರವೇ ಪಳ್ಳಿಯಾಣಮಟ್ಟಂ, ಚೆರಿಯಾಣಮಟ್ಟಂ, ಪೆರಿಯಾಣಮಟ್ಟಂ ಎಂಬ 3 ಬೆಟ್ಟಗಳಿರುತ್ತವೆ. ಆದ ನಂತರ ಬರುವುದೇ ಪುಣ್ಯವಾದ ಪಂಪಾ ನದಿ. ಈ ಪವಿತ್ರವಾದ ಪಂಪಾ ನದಿ ವಿಶೇಷವೇನೆಂದರೆ ಅಯ್ಯಪ್ಪ ಸ್ವಾಮಿ ಸಿಕ್ಕಿದ ಸ್ಥಳವಾಗಿದೆ. ಮುಕ್ಕೋಟಿ ದೇವತೆಗಳು ಸ್ನಾನ ಮಾಡಿದ ಸ್ಥಳವಾಗಿದೆ ಮತ್ತು ನಮ್ಮ ಪಾಪವನ್ನು ಕಳೆಯುವಂತ ಸ್ಥಳವೇ ಈ ಪಂಪಾ ನದಿ. ಇದೇ ನೋಡಿ ಸ್ವಾಮಿಗಳೇ, ಅಯ್ಯಪ್ಪ ಸ್ವಾಮಿ ನೆಲೆದಾಡಿದಂತ ಬೆಟ್ಟದ ಮಹತ್ವ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ.